ರಾಯರ ಸಾಂಗ್ ಅಂತಂದ್ರೆ ಸಾಕಷ್ಟು ಸಾಂಗ್ಗಳು ಹಿಟ್ ಸಾಂಗ್ಗಳು ನೋಡಿದ್ವಿ. ಆರಾಧನೆ ಇರ್ಬೋದು, ಅವರ ಶ್ಲೋಕಗಳಿರ್ಬೋದು, ಹಾಡುಗಳಿರ್ಬೋದು, ಭಜನೆ ಇರ್ಬೋದು, ಎಲ್ಲವೂ ಕೂಡ. ಇಂಥ ಒಂದು ಸಂದರ್ಭದಲ್ಲಿ ರಾಯರಿಗೆ ಮತ್ತೊಂದು ಸಾಂಗ್ ಅನ್ನ ನನ್ನ ಕಡೆಯಿಂದ ಒಂದು ಡೆಡಿಕೇಟ್ ಮಾಡಬೇಕು ಅಂತ ಅನಿಸಿದೆ ಯಾಕೆ ಮೊದಲಿಗೆ. ಎಲ್ರಿಗೂ ನಮಸ್ಕಾರ. ಗುರುಭ್ಯೋ ನಮಃ. ಸೊ ಹಂಗೇನಿಲ್ಲ, ಒಂದು ನಾನೇನು ಮಾಡಿದ್ರು ಒಂದು ಯೋಚನೆ ಮಾಡಿಕೊಂಡು ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೇನೆ. ಆ್ಯಂಡ್ ನನ್ನ ಹೆಸರಲ್ಲಿ ರಾಘವೇಂದ್ರ ಇರೋ ಕಾರಣ ನನ್ನ ಪೂರ್ತಿ ಹೆಸರು ರಾಘವೇಂದ್ರ ಭಟ್. ಸೊ ರಾಯರ ಬಗ್ಗೆ ಮೊದಲಿನ ಒಂದು ಪ್ರೀತಿ, ನಂಬಿಕೆ ತುಂಬ ಏನು ಹೇಳಿ, ಅದು ಎಷ್ಟು ಮಾತಲ್ಲಿ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟಿದೆ. ರಾಯರ ಬಗ್ಗೆ ಯಾಕೆ ಸಾಂಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ನಮ್ಮ ಫಸ್ಟ್ ಪ್ರೊಡಕ್ಷನ್ ಇದಕ್ಕೆ ಮೊದಲು ಬೇರೆ ಒಂದು ಯಾವುದೋ ಒಂದು ಬೇರೆ ಕ್ಷೇತ್ರದ ಐಡಿಯಾಸ್ ಇತ್ತು. ಅದು ಲಿರಿಕ್ಸು, ಮ್ಯೂಸಿಕ್ ಎಲ್ಲ ಆಗಿತ್ತು. ಸ್ವಲ್ಪ ಏನೋ ಒಂದರಿಂದ ಇನ್ನು ಮುಂದೆ ಹೋಗಿದೆ ಅಷ್ಟೇ. ಅದಕ್ಕಿಂತ ಮೊದಲು ರಾಯರದ್ದು ಮುಗಿಸೋಣ ಅಂತ ಅಲ್ಲಿ ಯೋಚನೆ ಬಂದು ಸೊ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು 500K ರೀಚ್ ಆಗಿದೆ. ಇಟ್ ಈಸ್ ಹೇಳ್ತೀವಲ್ಲ, ಲೈಫ್ ಟೈಮ್ ಒನ್ಸ್ ಅಂತೇಳಿ, ಅದು ಇನ್ನು ಯಾವತ್ತಿದ್ರೂ ಓಡ್ತಾನೆ ಇರುತ್ತೆ. ಸೊ ಇಲ್ಲಿ ಬಂದು ನಿಂತಿದೆ. ಸರಿ, ಈ ಸಾಂಗ್ನ ಮೊದಲ ಹೈಲೈಟ್ ಅಂತಂದ್ರೆ ಬಹುತೇಕ ಸಾಂಗ್ಗಳಲ್ಲಿ ಮಾಂಟೇಜ್ ಅನ್ನ ಯೂಸ್ ಮಾಡ್ಕೊಂಡು ಸಾಂಗ್ ಮಾಡ್ತಾರೆ. ಬಟ್ ಇದರಲ್ಲಿ ಸುಬುಧೇಂದ್ರ ತೀರ್ಥರೆ ನೇರವಾಗಿದ್ದಂಥದ್ದು, ಅವ್ರನ್ನ ಒಪ್ಪಿಸಿ ಮಾಡಿದಂಥದ್ದು, ಆ ಒಂದು ಕೆಲಸಗಳು ಹೇಗಿತ್ತು ಅಂತಂದ್ರೆ ಆರಂಭದಲ್ಲಿ ಒಂದು ಸಾಂಗ್ ಅನ್ನ ಕೇಳಿಸಿ ಸರ್ ಇದರಲ್ಲಿ ನೀವೇ ಇರಬೇಕು ಅಂತ ಹೇಳಿದಾಗ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಏನೋ ಗುರುಗಳ ಕಡೆಯಿಂದ? ಅದೇ ಅವರು ಪ್ರತಿಯೊಬ್ಬರಿಗೂ ನಾನು ತುಂಬಾ ಇದರಲ್ಲಿ ಹೇಳಿದ್ದೀನಿ. ಅವ್ರದ್ದೊಂದು ಏನು ಮೈಂಡ್ ಸೆಟ್ ಏನಿತ್ತು ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ನಾವೀಗ ಪೂಜಿಸುವಾಗ ನಿಮ್ಮದೇ ಗುರುಗಳಿರ್ತಾರೆ, ಒಂದೊಂದು ಇದರದ್ದು ಗುರುಗಳು ಅಂತ ಇದ್ದೇ ಇರ್ತಾರೆ. ಈಗ ರಾಯರನ್ನ ನಾವು ನಿಜವಾಗಿ ನೋಡಿಲ್ಲ. ಅವ್ರದ್ದು ಒಂದು ಪೆನ್ಸಿಲ್ ಸ್ಕೆಚ್ ಆಗಿರೋದು, ಏನೋ ಒಂದು ಕೆಲವು ಅದೂ ಇಲ್ಲ. ಓಕೆ, ಸೊ ಇನ್ನು ಬರೋ ಜನ್ರೇಷನ್, ಇವತ್ತು ಟೆಕ್ನಾಲಜಿ ಅಷ್ಟು ಬೆಳೆದಿದೆ, ಎಷ್ಟೋ ವರ್ಷಗಳ ಅದನ್ನು ನಾವು ಪ್ರೊಡಕ್ಟ್ ಮಾಡಿಡ್ಬೋದು. ಸೊ ನನ್ನನ್ನು ಆಮೇಲೆ ರಾಯರ ಮಠದಲ್ಲಿ ಏನೇನು ನಡೆಯುತ್ತೋ ಅದು ಮುಂದಿನ ಪೀಳಿಗೆ ಗೊತ್ತಾಗ್ಲಿ, ಈಗ ರೀಚ್ ಆಗಲಿ, ಲಕ್ಷಾಂತರ ಜನಕ್ಕೆ ರೀಚ್ ಆಗಲಿ ಅಂತ ಆ ಒಂದು ಮೈಂಡ್ ಸೆಟ್ಟಲ್ಲಿ ಅವರು ನಮಗೆ ಓಕೆ. ಬಟ್ ಅವ್ರಿಗೆ ಐಡಿಯಾಸ್ ಇರಲಿಲ್ಲ ನಾವು ಅವ್ರನ್ನ ಈ ರೀತಿ ತೋರಿಸ್ತೀವಿ. ಯಾಕಂದರೆ ಆಟೋಮೆಟಿಕ್ಲಿ ಆಲ್ಮೋಸ್ಟ್ ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ಏನೇನು ನಡೆಯುತ್ತೋ ಕಾರ್ಯಗಳು, ಗುರುಗಳು ಇದ್ದೇ ಇರ್ತಾರೆ. ಅವರ ಇದರಲ್ಲೇ ಈಗ ಅಭಿಷೇಕ ಆಗಿರ್ಬೋದು, ಗಂಧಲೇಪನ ಆಗಿರ್ಬೋದು, ತೆಪ್ಪೋತ್ಸವ ಆಗಿರ್ಬೋದು, ಅವ್ರು ಇವಾಗಲೇ ಮಾಡಬೇಕು. ಸೊ ಅವ್ರನ್ನ ನಾವು ತೋರಿಸ್ಲೇಬೇಕಾಗತ್ತೆ. ಸೊ ಅದನ್ನ ಬಿಟ್ಟು ಒಂದೆರಡು ವಾಕಿಂಗ್ ಶಾರ್ಟ್ಸ್ನ ಎಲ್ಲ ತಗೊಂಡಿದ್ದೀವಿ. ಅವ್ರಿಗೂ ಖುಷಿ ಆಯಿತು. ಅವರು ಫಸ್ಟ್ ರಿಲೀಸಿಂಗ್ ಮೇಲೆ ರಾ ಫುಟೇಜಸ್ ನೋಡಿದ್ರು. ಸೊ ಅವ್ರಿಗೆ ಖುಷಿ ಆಯ್ತು. ಪೂರ್ತಿ ಫುಲ್ ನೋಡಿರಲಿಲ್ಲ. ಅದಾದ್ಮೇಲೆ ರಿಯಲ್ ಆಗಿ ಮಂತ್ರಾಲಯ ನೋಡಿದ್ಮೇಲೆ ಆ ದೊಡ್ಡ ವೇದಿಕೆ, ಆ ದೊಡ್ಡ ಸ್ಟೇಜ್ ಮೇಲೆ ತುಂಬ ಖುಷಿ ಪಟ್ಟರು. ಆ್ಯಂಡ್ ಅವ್ರ ಆಶೀರ್ವಾದ ಆ್ಯಂಡ್ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಇವತ್ತು ಹಿಟ್ ಆಗೋಕ್ಕೆ ಚಾನ್ಸೇ ಇರಲಿಲ್ಲ. ಸಾಂಗ್ ನೋಡಿದಂತೆ ಅವ್ರು ಖುದ್ದಾಗಿ ಹೇಳಿದಂಥ ಮಾತುಗಳೇನಿತ್ತು ಅಂತ, ಯಾಕಂದರೆ ಸಾಂಗ್ ಸಾಹಿತ್ಯ ನೋಡೋದಾದ್ರೆ ಕಂಪ್ಲೀಟ್ ಒಂದು ಮಂತ್ರದಲ್ಲಿ ಆ ಒಂದು ಜಾಗದಲ್ಲೇ ಆ ಕ್ಷೇತ್ರದಲ್ಲಿ ಇದ್ದೀವಿ ಅನ್ನೋ ಒಂದು ಫೀಲನ್ನು ಕೊಡುತ್ತೆ ಸಾಂಗ್ ಕೇಳ್ತಿರುವಾಗ. ಬಹುತೇಕ ಕಮೆಂಟ್ಸ್ಗಳಲ್ಲಿ ಅದೇ ಇರೋದು. ಎಲ್ಲೋ ಒಂದು ಕಡೆ ವಿಶ್ವರೂಪ ಮೇನ್ ಸಾಂಗ್ ಇದೆ, ಆ ಥರದ್ದು ಒಂದು ಫೀಲ್ ಕೊಡ್ತಾ ಇದೆ. ಮತ್ತು ಮಂತ್ರಾಲಯದಲ್ಲಿ ನಾವು ಇದ್ದೀವಿ ಅನ್ನೋ ಥರ ಒಂದು ಖುಷಿಯನ್ನು ಕೊಡ್ತಾ ಇದೆ ಈ ಸಾಂಗ್ ಅನ್ನೋ ಒಂದು 100%. ಯಾಕಂದರೆ ನಾನು ನೋಡೋ ರೀತಿಲಿ ಯೂಟ್ಯೂಬಲ್ಲಿ, ಗೂಗಲ್ ನೀವೇ ಸರ್ಚ್ ಮಾಡಿ ನೋಡಿ, ಟೆಂಪಲ್ ಸಾಂಗ್ಸು ಅಲ್ಲ ಒಂದು ಡೆವೋಷ್ನಲ್ ಸಾಂಗ್ಸ್ ಅಂತ ಇಲ್ಲಿ ತನಕ ಈ ರೀತಿ ಸಾಂಗ್ ಬಂದಿಲ್ಲ. ಫಸ್ಟ್ ಟೈಮ್ ನಮ್ಮ ಸಂಸ್ಥೆನೇ ಮಾಡಿರೋದು ಅಂತ ನಾನು ಹೇಳೋಕ್ಕೆ ಒಂದು ಖುಷಿ ಆಗುತ್ತೆ. ಯಾಕಂದರೆ ನಾನು ಇದಕ್ಕಿಂತ ಮೊದಲು ನೋಡ್ತಾ ಇದ್ದೆ, ಆ್ಯಂಡ್ ರಿಲೀಸಿಂಗ್ ಬಿಫೋರು ಯಾವ್ದಾರು ಇರ್ಬೋದು ಆ ಸಾಂಗ್ ಈ ಥರ ಅಂತ. ಸಿನಿಮಾದಲ್ಲಿ ಮಾಡಿದಿದೆ, ಸಿನಿಮಾ ಆ್ಯಕ್ಟರ್ಸ್ ಆಗಿರ್ಬೋದು, ಹೀರೋಸ್ ಆಗಿರ್ಬೋದು, ಅದು ಮಾಡಿದ್ರು. ಪಕ್ಕಾ ಒಂದು ದೇವಸ್ಥಾನ ಇಟ್ಕೊಂಡು ವಿಡಿಯೋ ಆಲ್ಬಮ್ ಇಷ್ಟು ಇದು ಮಾಡ್ಕೊಂಡು ಮಾಡಿರೋದು ಯಾವುದೂ ಇಲ್ಲ. ಇವತ್ತು ನಾನು ಹೇಳ್ತೀನಿ, ಇವತ್ತು ಸರ್ಚ್ ಮಾಡಿ ನೋಡಿ ಯೂಟ್ಯೂಬಲ್ಲಿ, ಯಾವುದೂ ಇಲ್ಲ, ನಮ್ಮದೇ ಫಸ್ಟು. ಆ್ಯಂಡ್ ಎಲ್ಲ ಸೆಲೆಬ್ರಿಟೀಸ್ಗಳು ಅದಕ್ಕೆ ಸಪೋರ್ಟ್ ಕೊಟ್ಟರು. ನೆನೆಸ್ಕೋಬೇಕು ಹೇಳಿದ್ರೆ ಜಗ್ಗೇಶ್ ಸರ್ ಆಗಿರ್ಬೋದು, ಪ್ರೇಮ್ ಸರ್, ಅವರೊಂದು ನನ್ನ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಾಣಿಶ್ರೀ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರು, ತಾರಾ ಮೇಡಮ್ ಆಗಿರ್ಬೋದು, ಶ್ರೀನಾಥ್ ಸರ್ ಬಂದಿದ್ರು ಲಾಸ್ಟಿಗೆ, ಅಷ್ಟು ಹಿರಿಯ ಕಲಾವಿದರು. ರಾಜ್ಕುಮಾರ್ ಕಾಲದಿಂದ, ಪುಟ್ಟಣ್ಣ ಕಳಗಾರ್ ಅವ್ರ ಕಾಲದಿಂದ ನಾವು ನೋಡ್ಕೊಂಡು ಬಂದಿರೋರು, ಗ್ರೇಟ್. ಅವರು ಬಂದು ಸಪೋರ್ಟ್ ಮಾಡಿದ್ರು, ಎಲ್ಲ ಒನ್ ಕಾಲ್. ಆ್ಯಂಡ್ ಮ್ಯೂಸಿಕ್, ಬಾಬಿ ಮೇಡಮ್ ಅಂತೂ ಒಂದು 20 ವರ್ಷಗಳ ಮೇಲೆ ಸ್ನೇಹ ನನ್ನ ತಾರೆ ಅಂತ. ಅದಾದಮೇಲೆ ಈವೆಂಟ್ಸ್ಗಳಲ್ಲಿ ಸಿಗ್ತಾ ಇದ್ವಿ, ಯಾವಾಗಾದರೂ ಪ್ರೀವಿಯರ್ ಶೋ ಆ ಥರದ ಸಿಗ್ತಾ ಇದ್ವಿ. ಅವರು ಅಷ್ಟೇ ಒಂದು ಕಾಲಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದು ಇವತ್ತು ಮೇಯ್ನ್. ನಾನು ಹೇಳ್ತಾ ಇರ್ತೀನಿ, 4 ಪಿಲ್ಲರ್ ಇದ್ರೆ ಮೇಯ್ನ್ 2 ಪಿಲ್ಲರ್ ಅವರೇ, ಬಾಬಿ ಮೇಡಮ್ ಅಂಡ್ ಅಜಿನೀಶ್ ಅವರು. ಯಾಕಂದರೆ ಅವರು ಎಫರ್ಟ್ ಡೇ ಆ್ಯಂಡ್ ನೈಟ್ ಮಾಡಿಲ್ಲ ಅಂದರೆ ಇವತ್ತು ಸೂಪರ್ ಹಿಟ್ ಆಗೋಕ್ಕೆ, ಆ ಮ್ಯೂಸಿಕ್ ನಾವು ಕೇಳಬೇಕಾದ್ರೆ ಕಷ್ಟ. ಆ್ಯಂಡ್ ಹ್ಯಾಬಿ ಸೆಕೆಂಡ್ ಟೈಮ್ ಸಾಂಗ್, ಕಾಂತಾರ ಆದಮೇಲೆ ಇದು ಸೆಕೆಂಡ್ ಸಾಂಗ್, ಅದು ಡೆವೋಷ್ನಲ್ ಸಾಂಗ್. ಅವ್ರಿಗೂ ತುಂಬ, ನಾನು ಇತ್ತೀಚೆಗೆ ಅವ್ರ ಹತ್ರ ಮೆಸೇಜ್ ಮಾಡ್ತಾ ಇದ್ದೆ, ಅವ್ರಿಗೂ ತುಂಬ ಮೆಸೇಜಸ್, ತುಂಬ ಕಾಲ್ಸ್ ಬರ್ತಿದೆ.
ಸೊ ಅವರು ತುಂಬ ಬ್ಯೂಟಿಫುಲ್ ಆಗಿ ಹಾಡಿದ್ರು, ಒಂಥರ ಡಿಫ್ರೆಂಟ್ ವಾಯ್ಸ್. ಯಾಕಂದ್ರೆ ನನ್ನ ಮೈಂಡ್ ಸೆಟ್ ಇದ್ದಿದ್ದು ಶಂಕರ್ ಮಹಾದೇವನು ಇಲ್ಲಾಂದ್ರೆ ಕೈಲಾಶ್ ಖೇರ್. ಯಾಕಂದ್ರೆ ನನ್ನ ಒಂದು ಮೂವಿ ಕೈಲಾಶ್ ಖೇರ್ ಹಾಡಿದ್ರು ರೀಸೆಂಟಾಗಿ ನಾನು 2018 ಸಾರಿ. ಅವ್ರನ್ನ ಆ ಮೈಂಡ್ ಸೆಟ್ ಇಟ್ಕೊಂಡು ಅವ್ರನ್ನ ಮಾಡೋಣ. ಬಟ್ ಆಬಿ ಈಸ್ ವಂಡರ್ಫುಲ್. ಅದಕ್ಕೆ ಅದು ಸೆಟ್ ಆಗೋಯ್ತು. ಹೇಳ್ತೀವಲ್ಲ, ಎಲ್ಲರೂ ರಾಯರೇ ಅದನ್ನ ಡಿಸೈಡ್ ಮಾಡಿದ್ರು, ನೀವೇ ಮಾಡಬೇಕು. ಆ್ಯಂಡ್ ನಾಗಾರ್ಜುನ್ ಶರ್ಮಾನು ಅಷ್ಟೇ, ಲಿರಿಕ್ಸ್ ನೀವು ಕೇಳಿರ್ತೀರ, ತುಂಬ ಚೆನ್ನಾಗಿ ಬರೆದ್ರು. ಆ್ಯಂಡ್ ನಾಗೇಶ್ ಆಚಾರ್ಯ ಕ್ಯಾಮ್ರಾಮನ್ ಅವ್ರು ನೆನೆಸ್ಕೋಬೇಕು, ಈಗ ನೀವು ಹೇಳ್ತಾ ಇದ್ರಿ ಶಾರ್ಟ್ಸ್ ಎಲ್ಲ. ಆ್ಯಂಡ್ ನಮ್ಮ ಕೆಲವು ಡ್ರೋನ್ ಶಾರ್ಟ್ಸ್ ಅರುಣ್ ಅಂತ ನನ್ನ ಸ್ನೇಹಿತ, ಅವರು ಕೂಡ ಬಂದು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ರು. ಓವರ್ ಆಲ್ ಇಟ್ ಇಸ್ ವಂಡರ್ಫುಲ್. ಅಂದರೆ ಇನ್ನೂ ಅದನ್ನು ಜನರು ರಾಯರ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಇದನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಇವತ್ತು 500K ಆಲ್ಮೋಸ್ಟ್ ರೀಚ್ ಆಗಿ 600K ತನಕ ಬರ್ತಾ ಇದೆ. ಸೊ ನೋಡೋಣ ಮುಂದೆ 1 ಮಿಲಿಯನ್ 2 ಮಿಲಿಯನ್ ಆಗಲಿ ಅಂತ.